ನಮ್ಮ ಡ್ಯೂಟಿ ಅಲ್ಲ. ನಮ್ಮ ಪಕ್ಷ BJP ಪಕ್ಷ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡ್ತೇವೆ. ಅವ್ರು ಯಾರು ಅವ್ರ ಪಕ್ಷದ ಆಂತರಿಕ ಸಮಸ್ಯೆ ಯಾರೇ ಮಾಡ್ಕೊಳತ್ತೆ CM ಅವರು ನಾವು ಸ್ವಾಗತ. ಅಲ್ರಿ ಈಗಲ್ಲ ಕಾಂಗ್ರೆಸ್ ಪಕ್ಷದಾಗ BJPದಾಗಲ್ಲ, ಸುಳ್ಳಾದ ಮಿಕ್ಸ್ ಮಾಡಬೇಡಿ. ಕಾಂಗ್ರೆಸ್ ಪಕ್ಷದಾಗ ಹೇಳಿದ್ದೆ, ಅದು ಈಗ ಇವತ್ತಲ್ಲ, BJP ಪಕ್ಷ ಬಂದು ಹೇಳಿ. ಇನ್ನೊಂದು ವಿಚಾರ, ಇತ್ತೀಚೆಗೆ ದೇವೇಗೌಡರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಏನಂತಂದ್ರೆ ಸಿದ್ದರಾಮಯ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯರಿಂದ ಸರ್ಕಾರ ಪತನ ಆಯಿತು, ಒಂದು ವಿಚಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತನ ಆಗುತ್ತೆ ಅನ್ನೋ ಮಾತನ್ನ ಹೇಳ್ತಾರೆ. ಈಗ ಆಕತ್ತೆ ಹಿಂದೆ ಆಕತ್ತೆ, ಯಾವುದು ಹಿಂದನೂ ಆಗಿರ್ಬೋದು ಈಗೂ ನನಗೆ ಗೊತ್ತಿಲ್ಲ. ನಾನು ನೋಡಿದ್ದೀನಿ, ಪತ್ರಿಕಾದಲ್ಲಿ ಓದಿದ್ದೇನೆ, TVಯಲ್ಲಿ ನೋಡಿಲ್ಲ. ನನಗೆ ದೇವೇಗೌಡರು ಹಿರಿಯ ನಾಯಕರು, ಅವ್ರು ಹೇಳಿದಂಥ ವಿಷಯಕ್ಕೆ ನಾನು ಕೌಂಟ್ರಾಗಿ ಹೇಳೋಕ್ಕೆ ಸಣ್ಣ ಹುಡುಗನ. ಅವರು ದೊಡ್ಡ ಮನುಷ್ಯ, ಅವರು ಪ್ರಧಾನಮಂತ್ರಿ ಆದರು. ಆದರೆ ನಾನು ಯಾಕಂದ್ರೆ ಆಪರೇಷನ್ ಕಮ್ಮಿ ಟೈಮ್ದಲ್ಲಿ ಮೇನ್ ಸೂತ್ರದ ಇರೋದು ನನಗೆ ಅನುಭವ ಇದ್ದದ್ದು ನಾನು ಹೇಳ್ತೀನಿ. ದಯವಿಟ್ಟು ಯಾವ ಆ್ಯಂಗಲ್ ದೇವೇಗೌಡ ಸಾಹೇಬರು ಹೇಳಿದ್ರೆ ಗೊತ್ತಿಲ್ಲ. ಆದರೆ ರಾಜ್ಯ ಸರ್ಕಾರ ಅವತ್ತಿನ ಕುಮಾರಸ್ವಾಮಿ ಸಮಸ್ಯೆ ಬೆಳಕ ಮೂಲ ಕಾರಣ DK ಶಿವಕುಮಾರ್. ಎಲ್ಲ ಪ್ರತಿಯೊಬ್ಬ ಸಣ್ಣ ಹುಡುಗ ಗೊತ್ತೈತೆ ರಾಜ್ಯದಲ್ಲಿ. ಸುಮ್ಮನೆ ಪಾಪ ಸಿದ್ದರಾಮಯ್ಯ ಅವ್ರನ್ನ ಇದ್ರೊಳಗೆ ಅವ್ರ ಬಗ್ಗೆ ನಾನು ಸಪೋರ್ಟ್ ಮಾಡೋದಿಲ್ಲ, ಅವರಿಲ್ಲ, ಅವ್ರಿಗೆ ಈ ಥರಲ್ಲಿ ಗೊತ್ತಿನಲ್ಲ. ಯಾಕಂದ್ರೆ ಮೇನ್ ಪರ್ಸನ್ ಇದ್ನಲ್ಲ, ನನಗೆ ಗೊತ್ತೈತಿ. ಆ ಸರ್ಕಾರ ತೆಗೆದಾಗ ನಾನೇ ಇದ್ದೆ. ಅವಾಗ ನನ್ನ ಜೋಡಿ ನಮ್ಮ ಮಿತ್ರ ಮಂಡಳಿ ಇತ್ತು, ನಾವು ಒಬ್ಬಲ್ಲಿ ಎಲ್ಲ ಕೂಡಿದ ಸರ್ಕಾರ ಕೆಡೋದು. ಆದರೆ ಮೇನ್ ಸ್ಟಾರ್ಟ್ ಮಾಡಿದ ನಾನು. ಆವಾಗ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಆಪರೇಷನ್ ಸಂಬಂಧ ಇಲ್ಲ. ದೇವೇಗೌಡರವರು ಯಾವ ಹೆಂಗದ ಅವ್ರಿಗೆ ಗೊತ್ತಿದ್ದು ಗೊತ್ತಿಲ್ಲ, ಅವ್ರು ಕೇಳ್ರಿ. ನನಗೆ ಗೊತ್ತಿದ್ದು ನನ್ನ ಪ್ರಕಾರ ನಾ ಪ್ರತಿಯೊಂದು ಹಂತದಲ್ಲಿ ಫ್ರಂಟ್ ಲೈನ್ ಇದ್ದ ಸರ್ಕಾರ ಕೆಡೋದ್ನಾಗಿದ್ದಾಗ DK ಶಿವಕುಮಾರ್ ಬೆಳಗಾವಿ ರಾಜಕೀಯದ ಹಸ್ತಕುಮಾರನ್ನು ನಾನು ಸರ್ಕಾರ ಕೆಡೋದಿನ ಅದು ಇಡೀ ರಾಜ್ಯಕ್ಕೆ ಗೊತ್ತೈತಿ. ಇವತ್ತು ಪುನರ್ರಚನೆ ಮಾಡ್ತಾನೆ ಅದನ್ನು DK ಶಿವಕುಮಾರ್ ಬಿಟ್ಟು DK ಅವರಿಂದ ಸರ್ಕಾರ ಬಿತ್ತು. ಈಗ ನನಗೆ ಗೊತ್ತು. ಈಗ ಮುಂದಿನ ದೇವೇಗೌಡರು ಸಿದ್ದರಾಮಯ್ಯ ಅಂದಾರ, ಮತ್ತು ಹೋಸಲು DK ಶಿವಕುಮಾರ್ ಕಾರಣಕ್ಕೆ ಸರ್ಕಾರ ಪತನ ಆಗಿತ್ತು. ಈ ಬಾರಿನ DK ಶಿವಕುಮಾರ್ ಕಾರಣಕ್ಕೆ ಪತನ ಆಗ್ಬೋದೇನು ಅದು ನನಗೆ ಗೊತ್ತಿಲ್ಲ. ನಾಯಕ ಅವಾಗ ನಾವು ಕಾಂಗ್ರೆಸ್ ಇದ್ದಿದ್ದು. ಈಗ ನಾನು ಭಾರತೀಯ ಜನತಾ ಪಕ್ಷ ಶಾಸಕ, ಭಾರತೀಯ ಜನತಾ ಪಕ್ಷದ ನಿರ್ಣಯ ಇದ್ದು ಅದಕ್ಕೆ ನಾನು ಬಂದಿಲ್ಲ. ಆದರೆ ಇವತ್ತು ನನ್ನ ಅನಿಸಿಕೆ ನಮ್ಮ ಮನವಿ ಮಾಡ್ಕೋದಲ್ಲ. ನಾನು ಇವತ್ತಿನ ಸಂಘರ್ಷದಲ್ಲಿ ಭಾರತೀಯ ಜನತಾ ಪಕ್ಷ ತಟಸ್ಥಾಗಿ ಉಳಿಬೇಕಂತ ಮನವಿ ಮಾಡ್ಕೋತಾನೆ ತಮ್ಮ ಮುಖಾಂತರ. ಆ ಅಡಿಯಲ್ಲಿ ಹೋಗಬಾರ್ದು, ನಾವು ವೇಟ್ ಮಾಡಬೇಕು. ಅವ್ರು ಏನು ಮಾಡ್ತಾರೆ, ಅವ್ರು ತಮ್ಮ ಕೆಲಸ ಅವ್ರು ಬಡ್ದಾಡಲಿ, ಏನು ಬೇಕಾ ಮಾಡಲಿ, ಅವ್ರು ಹೊಲಸು ನಾವು ಮೈ ಮೇಲೆ ಹಾಕೋಬಾರ್ದು. ನಾವು ಪೂರ್ವ ಪ್ರಮಾಣ ಸರ್ಕಾರ ತರಲಿಕ್ಕೆ ಚುನಾವಣೆಗೆ ಹೋಗೋದು ಒಳ್ಳೆಯದು, ನನ್ನ ಸ್ವಂತ ಅಭಿಪ್ರಾಯ. ನಾನೆಲ್ಲ ಒಬ್ಬ ಕಾಂಗ್ರೆಸ್ BJP ಸರ್ಕಾರ ಅಧಿಕಾರಕ್ಕೆ ಬರಲಿಕ್ಕೆ ನಾ DK ಶಿವಕುಮಾರ್ ನಾವು ಒಪ್ಪೋದಿಲ್ಲ. DK ಒಪ್ಪೋ ಪ್ರಶ್ನೆ ಇಲ್ಲ ಜೀವನದಾಗ. ಅದು ದೇವ್ರು ಏನು ಬುದ್ಧಿ ಕೊಟ್ಟು ನೋಡ್ತಾನೆ. ಅವಾಗ ದೇವ್ರು ಕೊಟ್ಟು ಬುದ್ಧಿ ಕೊಟ್ಟು ವಿಚಾರ ಮಾಡಿ ಉಳಿಬೇಕನ್ನೋಣ. ಇನ್ನೂ 2 ಸರ್ಕಾರ ಮಾಡಬೇಕಾದ್ರು ಜನಾದೇಶ ಇದೆ. ಪದೇ ಚುನಾವಣೆ ಮಾಡಿ ರಾಜ್ಯಕ್ಕೆ ಒಳ್ಳೇದಲ್ಲ. ಅವ್ರು ಇನ್ನೂ ಒಳ್ಳೆ ಸರ್ಕಾರ ಕೊಟ್ಟು ಇನ್ನು ಬಡವರು ಸೇವೆ ಮಾಡ್ಬೇಕಂತ ನಾನು ಮನವಿ ಮಾಡ್ಕೋತೇನೆ ಸಿದ್ದರಾಮಯ್ಯ. ನನಗೆ ಗೊತ್ತಿಲ್ಲ ಮಾಧ್ಯಮದಲ್ಲಿ ನನಗೆ ಗೊತ್ತು. ನನಗೂ ಹೈಕಮಾಂಡ್ ಭಾಳಷ್ಟು ಹತ್ತಿರದ ನೋಡಿಲ್ಲ, ಇನ್ನೂ ಅಂಥ ಸಿಸ್ಟಮ್ ಇಲ್ಲ. ಬರೀ ಮಾಧ್ಯಮದಲ್ಲಿ ಮಾತ್ರ ನೋಡಿದ್ದೀನಿ ನಾನು. ಅಲ್ಲಿ ದೇವರ ಬುದ್ಧಿ ಅವಾಗ ಏನು ಕೂಡ ನಾವು ನೋಡ್ತಾನೆ. ಈ ಸಂದರ್ಭ ಹೇಳಕ್ಕಿಲ್ಲ. ಆ ಟೈಮಲ್ಲಿ ದೇವ್ರ ಬುದ್ಧಿ ಕೂಡ ಆ ನಿರ್ಣಯ ತಗೋತಾನೆ. ಅವನು ಒಪ್ಪೋ ಪ್ರಶ್ನೆ ಬರೋದಿಲ್ಲ ಜೀವನದಾಗ. DK ಶಿವಕುಮಾರ್ ಒಪ್ಪೋ ಪ್ರಶ್ನೆ ಬರೋದಿಲ್ಲ. ಯತ್ನಾಳ್ ಮಾತಾಡಿದ್ರು, ಸಿದ್ದರಾಮಯ್ಯ ಅವರು ಚೇಂಜ್ ಮಾಡಿದ್ರೆ ಸರ್ಕಾರ ಹಬ್ ಅಂತ ಬೀಳ್ತೈತೆ ಅಂತ ಸದನದಾಗ ಹೇಳಿದ್ರು. ಹಂಗೇನ್ರ ಚಾನ್ಸಸ್ ಇಲ್ಲ, ನನಗೆ ಗೊತ್ತಿಲ್ಲ. ನಾವು ದೇವರ ಪ್ರತಿಮೆ ಇವರು ಸರ್ಕಾರ ನಡೆಸಿ ಜನರು ತೂತು ಅನ್ಸ್ಕೋಬೇಕು. ಅವರು ಇನ್ನೂ 2 ದಿನ ನಡಿಬೇಕು ಅವ್ರ ಸರ್ಕಾರ. ಇಲ್ಲಿ ಆಗೋ ಪ್ರಶ್ನೆ ನೋಡ್ರಿ. ನಂಬರ್ ಗೇಮ್ದಲ್ಲಿ ಬಹಳಷ್ಟು ನಮ್ಮ DK ಶಿವಕುಮಾರ್ DK ಶಿವಕುಮಾರ್ ನಮ್ಮ ನಂಬರ್ ಭಾಳ ಕಡಿಮೆ ಅದಾವೆ. ಸುಮಾರು TVಯಲ್ಲಿ 51 ವರ್ಷ ಇವತ್ತೇ ಚೀಫ್ ಮಿನಿಸ್ಟರ್ ಮಾಡೋಣ. 51 ತೋರಿಸಿಲ್ಲ ನಾವು, ಸಾಧ್ಯ ಇಲ್ಲ 51ರಾಗ. ನನಗೆ ಗೊತ್ತಿಲ್ಲ ಅವ್ರ ಪಕ್ಷ ಅಂದ್ರೆ ನೋಡಿ. ನೀವು ಚರ್ಚೆ ಮಾಡೋದು ಕಾಶಿಯಾಗಿ ಫ್ರೆಂಡ್ಸ್ ಚರ್ಚೆ ಮಾಡೋದು ನಮ್ಮ ಡ್ಯೂಟಿ ಅಲ್ಲ. ಅದು ನಮ್ಮ ಭಾರತೀಯ ಜನತಾ ಪಕ್ಷ ರಚನಾದಾಗ ಬಗ್ಗೆ ವಿರೋಧ ಪಕ್ಷ ಕೆಲಸ ಮಾಡೋಕ್ಕಂತ ನಾನು ಮನವಿ ಮಾಡ್ಕೋತೀನಿ.
50 ಏನಾಗುತ್ತೆ ಸರ್ ಅದು ಮುಂದೆ ಸರ್ಕಾರ ಮಾಡ್ಕೊಳ್ಳಿ 50 ಇದ್ರೆ ಮಾಡ್ಕೊಳ್ಳಿ. ಮತ್ತು ಇವಾಗ ನೀನೊಂದು ಯಾವುದೋ ಸೋಷಿಯಲ್ ಮೀಡಿಯಾ ಕೊಟ್ಟರೆ 55 ಡಿ ಕೆ ಶಿವಕುಮಾರ್, 60 BJP, 19 JDS ಮುಂದಿನ ಮುಖ್ಯಮಂತ್ರಿ ಡಿ ಕೆ ತೋರ್ಸ ಹಂಗಿದ್ರೆ ಮಾಡ್ಕೊಳ್ಳಿ. ನಾವು ಟೆಕ್ನಿಕಲ್ ಆಗಿದ್ದು ಮತ್ತೇನು ಕೇಳೋದಿದ್ರೆ ನಾವು ದಯವಿಟ್ಟು ಇದನ್ನು ನಮ್ಮದು ಸೀರಿಯಸ್ ಮೆಟ್ರದ್ದು ಎಷ್ಟು ಸಮಾಜ ಇರೋದ್ರಿಂದ ನಾವು ತಾವೆಲ್ಲ ಮಣ್ಣು ಮಾಡ್ಕೋತೀವಿ. ಸ್ವಲ್ಪ ಚೆನ್ನಾಗಿ ಪ್ರಸ್ತಾವ ಮಾಡೋದು ಮಣ್ಣು ಮಾಡ್ಕೋತೀವಿ. ಸರ್, ಈಗ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಬಗ್ಗೆ ನಡೀತಾ ಇದೆ, ಸರ್ಕಾರದ ಬಗ್ಗೆ. ಡಿಸೆಂಬರ್ ಕ್ರಾಂತಿ ಏನಾದ್ರು ಆಗುತ್ತಾ? BJP ಆಗೋದಿಲ್ಲ. ನಮ್ಮ ಹೈಕಮಾಂಡ್ ಏನು ಹೇಳ್ತಾರೆ ನಾವು ಬದ್ದು ನಾವು ಕ್ವಶನ್ ಇಲ್ಲ. ಅವ್ರು ಏನು ಹೇಳ್ತಾರೋ ಅದಕ್ಕೆ ನಾವು ಬದ್ದು. ನಮ್ಮ ಅನಿಸಿಕೆ ಹೇಳೋದು ಪ್ರಜಾಪ್ರಭುತ್ವದಲ್ಲಿ ಹೇಳೋದಕ್ಕೆ ನಾವು ಹೇಳಿದ್ವಿ ಎಲ್ಲ. ಅವ್ರು ಏನು ಇರೋದು ನಾವು ಭಾರತೀಯ ಜನತಾ ಬಗ್ಗೆ ಹೈಕಮಾಂಡ್ ಏನು ಇರೋದು ನಾವು ಬದ್ದೆ. ಡಿ ಕೆ ಹಂಗದ ಹಂಗೆ ಅದು ಹೇಳ್ರಿ. ಹಾಂ ನನಗೆ ಗೊತ್ತಿಲ್ಲ. ನಾ ಭಾರತೀಯ ಜನತಾ ಬಗ್ಗೆ ಶಾಸಕ ಹೇಳಿ. ಮತ್ತೇನೋ ಕ್ವಶನ್ ಇದ್ರೆ ಬೇಡ್ರಿ, ಮುಗಿಸ್ಬಿಡ. ಹಾಂ ಅಂದ್ರೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಸತೀಶ್ ಜಾರಕಿಹೊಳಿ, ಬಾಲಚಂದ್ರ ಕೂಡಿ ಎಲ್ಲಾರು ಕೂಡಿ ಒಂದು ದೇಶೀಯವಾಗಿ ಇಲೆಕ್ಷನ್ ಮಾಡಿದ್ರು. ನಿಮ್ಮ ಜೊತೆ ಚರ್ಚೆ ಅದಕ್ಕೆ ನಾನು ಸಂಗಮ ಕಾಣಿಲ್ಲ. ನೀವು ಪ್ರತಿ ಆ ಮೀಟಿಂಗ್ ಬಂದು ನಾನು ಮೀಟಿಂಗ್ ಮಾಡಕ್ಕೆ ಇಲ್ಲಿ IB ಬಂದ್ರು ಅವರು ಕಡೆ ದಿವಸಕ್ಕೆಲ್ಲ ಇಲ್ಲ ನಾನು ಅದು ಸಹಮತಿ ಇಲ್ಲ ನಂದು. ಅದಕ್ಕೆ ಸಹಮತಿ ಅವ್ರು ವೈಯಕ್ತಿಕ ಅವ್ರು ಜಿಲ್ಲಾ ರಾಜಕಾರಣ ಕೂಡಿ ಮಾಡಿರ್ಬೋದು. ನನ್ನ ಸಹಮತಿ ಇಲ್ಲ, ಯಾವಾಗೂ ಇಲ್ಲ, ಮುಂದೂ ಇಲ್ಲ. ನಾನು ಸಹಮತಿ. ಗ್ರಾಮೀಣ ಕ್ಷೇತ್ರದಿಂದ ಸತೀಶ್ ಜಾರಕಿಹೊಳಿ ಅವ್ರ ಮಗ DCP ಡೈರೆಕ್ಟರ್ ಆದರು. ಗ್ರಾಮೀಣ ಅಲ್ಲ, ಬೆಳಗಾವಿ ತಾಲೂಕು 3 ಕಾನ್ಸ್ಟಿಟ್ಯೂನ್ಸಿ. ಗ್ರಾಮೀಣ ಅಲ್ಲ, ಬೆಳಗಾವಿ ತಾಲೂಕು. ಅದು MK ಮಣಿಗೆ ಬರ್ತಿದ್ದು. ಅದ್ರಾಗ 4 MLA ಬರ್ತಾವೆ, ಅದು 1 MLA ಅಲ್ಲ. ಸತೀಶ್ ಜಾರಕಿಹೊಳಿ ಅವರು ಹಿಂಸರಿಸಿದ್ರು ಮತ್ತೊಂದು ಇದು ಮಾಡಿ. ಅದು ಏನದು ಅವನೊಂದು ಏನು ದೊಡ್ಡ ನಾಯಕತ್ವ ಗುಣ ನೋಡಿರ್ಬೇಕು. ನನಗೆ ಗೊತ್ತಿಲ್ಲ. ಚಂದ್ರ ನಾಯಕತ್ವ ಗುಣ ನೋಡಿರ್ಬೋದು. ಹಾಂ ಇಲ್ಲ, ನಾನು ಒಂದು ರಮೇಶ್ ಜಾರಕಿಹೊಳಿ ಹೊಂದಾಣಿಕಿಲ್ಲ. ನಾವು ಹೊಂದಾಣಿಕಿಲ್ಲ, ನಾ ಆಗೋದಿಲ್ಲ. ಸರ್, ಈ ಅಭಿವೃದ್ಧಿ ದೃಷ್ಟಿಯಿಂದ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗ್ಬೇಕಂದ್ರೆ ಇವರು ಕಾಯ್ದೆ ಪತ್ರ ಬರೆದಿದ್ದಾರೆ. ತಮ್ಮ ಅಭಿಪ್ರಾಯ ಏನು? ಅಖಂಡ ರಾಜ್ಯಕ್ಕೆ ನಾ ಸಪೋರ್ಟ್. ಮತ್ತೇನು ಡೆವಲಪ್ಮೆಂಟ್ ಆಗ್ತಿಲ್ಲ? ಆಕೈತಾ? ಯಾಕಾಗೋದು? ಆಕೈತೆ ರೀ. ಬರೀ ಮಂತ್ರಿ ಬೇಕು, ನಾವು ನಿಗಮ ಬೇಕಂದ್ರೆ ಇಲ್ಲಿ ಅಭಿವೃದ್ಧಿ ಆಕೈತಿ. ಯಾರಾದರೂ ಒಬ್ಬಕೊಂಡು ಕೆಲಸ ಮಾಡಿ ಕೆಲಸ ಆಕೈತಿ. ಬರೀ ನಮ್ಮ ಮಂತ್ರಿ ಬೇಕು, ನಿಗಮ ಬೇಕಂತ ಬರೀ ಅದ್ರ ಕಾಲ ಹಗರ ಮಾಡಿ ಹೆಂಗೆ ಡೆವಲಪ್ ಆಕೈತಿ? ಯಾವುದು? ಬೆಳಗಾವಿ ವಿಭಜನೆ ಬಗ್ಗೆ ನಮ್ಗೆ ಗೋಕಾಕ್ ಆಗಬೇಕು, ಜಿಲ್ಲಾ ಆಗಬೇಕೈತೆ. ಆದರೆ ಮಾದನ ಆಯೋಗದ ಅಡ್ಡ ಬರ್ತೈತೆ. ಸುಮಾರು ನಾವು ಸೀನಿಯರ್ ರಾಜಕಾರಣ ಇದ್ದು ಸುಮ್ಮನೆ ಸಣ್ಣ ಮಾತಾಡೋ ಉಪಯೋಗಿಲ್ಲ. ನಾವು ಮಾಡ್ಬೇಕಂತ ಪ್ರಯತ್ನ ಮಾಡಿದಾಗ ಭಾಳಷ್ಟು ಒಂದು ಸಲ ಫೈನಲ್ ಆಗಿತ್ತು. ಸಿದ್ದರಾಮಯ್ಯ ಮಂತ್ರಿ ಇದ್ದಾಗ ನಾವು ಉಸ್ತುವಾರಿದಾಗ ಫೈನಲ್ ಮಾಡಿದಾಗ ಅವಾಗ ಸಮಸ್ಯೆ ಬಂದಿದೆ. ನಾವು ನಮ್ಮ ಗೋಕಾಕ್ ಜಿಲ್ಲೆ ಆಗ್ಬೇಕಂತ ನಂದು ಆಗ್ರಹ ಅದ. ಸರ್, ಈಗ ರಾಜು ಕಾಗೆ ಅವರು ಪ್ರತ್ಯೇಕ ರಾಜ್ಯದ ಬಗ್ಗೆ ಹೇಳಿದಾಗ ಜನ ಮಾತಾಡ್ತಾ ಇದ್ದಾರೆ, ಜಿಲ್ಲಾನ ಹೊಡ್ಯಾಕಾಗಿಲ್ಲ ಇವರು, ರಾಜ್ಯ ಹೊಡ್ಯಾಕ್ ಹೊಂಟಾರಂತ. ಅದಕ್ಕೆ ನಾ ಅಖಂಡ ಕರ್ನಾಟಕ ಸಪೋರ್ಟ್ ಅಂತ ಹೇಳಿಬಿಟ್ಟು ನಾನು ಮತ್ತು ಅದು ಮಾಡೋಣ. ಥ್ಯಾಂಕ್ ಯು. ಈಗ ನೀವು ಬಿಜೆಪಿ ಗೌರ್ಮೆಂಟ್ ಟೈಮ್ನಾಗ ಗಡ್ಡೆ ಬಸವಣ್ಣ ಏತ ನೀರಾವರಿ ಯೋಜನೆಗೆ ಶಂಕುಸ್ಥಾಪನೆ ಮಾಡಿದ್ರು ಸರ್. ಆ ನಂತರ ಅದು ಬಸವರಾಜ ಬೊಮ್ಮಾಯಿ ಬಂದು ಗೋಕಾಕ್ ದೊಡ್ಡ ಕಾರ್ಯಕ್ರಮ ಮಾಡಿದ್ರು. ಆ ನಂತರ ಅದು ಏನಾಯ್ತು ಸರ್, ಒಂದು ಏನು ಅನುದಾನ ಕೊಡ್ಲಿಲ್ಲ ಈಗಿನ ಗೌರ್ಮೆಂಟ್. ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಜಲಸಂಪನ್ಮೂಲ ಖಾತೆ ಇರೋ ಕಾರಣಕ್ಕೆ ನಿಮ್ಗೆ ಕ್ಷೇತ್ರ, ಯಾಕಂದ್ರೆ ಆ ಗೋಕಾಕ್ ಜನರು ಭಾಳ ನಿರೀಕ್ಷೆ ಇತ್ತು ಸರ್ ಆ ಯೋಜನೆ. ನೋಡೋಣ, ಈ ಸದ್ಯ ಇನ್ನೊಂದು 2 ವರ್ಷ ತಡೀನು, ಆಮೇಲೆ ಅವ್ರು ನೋಡ್ರಿ ಡಿವಿಷನ್ ಅಧಿವೇಶನ ಸಂಬಂಧ ಇಲ್ಲ, ಕ್ಯಾಬಿನೆಟ್ ಡಿಸಿಷನ್ ಅದು. ಅಧಿವೇಶನದಲ್ಲಿ ಕ್ಯಾಬಿನೆಟ್ದಾಗ ಮಾಡ್ಬೋದು, ಅಧಿವೇಶನ ಮಾಡ್ಬೇಕತ್ತಿಲ್ಲ. ಅಧಿವೇಶನ ಬೇಕತ್ತೆ. ಅದಕ್ಕೆ ಜಿಲ್ಲಾ ವಿಭಜನೆ ಮಾಡ್ಬೇಕಾದ್ರೆ ಕ್ಯಾಬಿನೆಟ್ ಮಾಡಬೇಕು. ಅದು ವಿಧಾನಸೌಧ ಚರ್ಚೆ ಮಾಡೋಕ್ಕಲ್ಲ. ಇದಾಗ ಕ್ಯಾಬಿನೆಟ್ ಎನಿ ಟೈಮ್ ಮಾಡ್ಬೋದು. ಅದಕ್ಕೆ ನಾ ಅವರು ಏನು ಮಾಡೋಕ್ಕೆ ಗೊತ್ತಿಲ್ಲ ಆ ಸರ್ಕಾರ. ಮತ್ತು ಆ ಕ್ವಶನ್ ಇದ್ರೆ ಮಾತಾಡೋಣ, ಹೇಳೋ. ಇಲ್ಲ, ಈಗ ಟೈಮಿಂಗ್ ರಾಂಗ್ ಅದು. ಈಗ ಮಾಡಿ ಇನ್ನೂ 2 ದಿವಸ ಐತಿ, ಇನ್ನೂ 2-2.5 ವರ್ಷ ಐತಿ ಇಲೆಕ್ಷನ್. ಮಾಡಾರಲ್ಲ ನಮ್ಮ ಸರ್ಕಾರ, ನಮ್ಮ ಪಕ್ಷದ ಸಂಘಟನೆ ನಾವು ಯಾವಾಗಲೂ ಮಾತು ಅದನ್ನು ಗೆತ್ತ ಸೋಲುಗಳು ಮುಖ್ಯಲ್ಲ. ತೊಗೊಂದಿಲ್ಲ ಸೀರಿಯಸ್, ತೊಗೊಂದಿಲ್ಲ ಸೀರಿಯಸ್ ತೊಗೊಂಡು ನೆಕ್ಸ್ಟ್ ಟೈಮ್ ಮಾಜಿ ಮಾಡೋದು ಸೌದಿನ. ಗ್ರಾಮೀಣದಲ್ಲಿ ಜನನ ಕೆಡ್ತಾರೆ, ನಮ್ಮದೇ ಕೆಲಸ ಇಲ್ಲ. ಪಾರ್ಲಿಮೆಂಟ್ ನೋಡಿದಿಲ್ಲ, ನಾ ಬಂದರೆ ವೇಸ್ಟ್ ಆಕೈತೆ. ಅದಾಗ ಅತನಿಗೆ ಜೋರು ಮಾಡ್ತಾನೆ. ಗ್ರಾಮೀಣ ಮಂದಿ ಕೆಡುತ್ತಾರಲ್ಲಿ. ನಾ ಜೋರ್ತಿಲ್ಲ, ರಮೇಶ್ ಅವ್ರಿಗೆ ಜೋರ್ತಿಲ್ಲ, ಅತನಿಗೆ ಜೋರುತ್ತೆ, ಅತನಿಗೆ ಕೆಲಸ ಮಾಡ್ತಾನೆ. ನಾವು ಆಗಲಿ, ಸ್ವಾಗತ.
ಅದನ್ನು ನೋಡಿ MLA ಅಂದರೆ ಮಂತ್ರಿ ಆಗೋದು ಮುಖ್ಯಮಂತ್ರಿ ಆಗೋದು ಅದನ್ನು ಹೊಚ್ಚಿಗೆಪಟ್ಟು ಮೂರ್ಖತರ. ಆಯ್ತು ಎಲ್ಲ ಮುಗಿದ ಟೀ ಪುಡಿನ ರಾಜ್ಯದ ಜನರ ಹಿತದೃಷ್ಟಿಯಿಂದ ಯಾರು ಮುಖ್ಯಮಂತ್ರಿ ಇರ್ಬೇಕಂತ ನಿಮ್ಮ ಅಭಿಪ್ರಾಯ ಏನು? ನಾಣ ಆಗ್ಬೇಕಣ್ಣ ನಾವು ನಾಣ ಆಗ್ಬೇಕು ನಾವು ಆದ್ರೆ ಯಾವಾಗ ನೋಡೋಣ 2025 ಕ್ಲೇಮ್ ಮಾಡ್ತಾರೆ. ನೋಡೋಣ ಎಸ್ ಮತ್ತೇನಿಲ್ಲ ಚಾ ಚಾ ತರ್ಸಪ್ಪ. ತಕ್ಕೊಂಡ್ಬಿಡ್ರಪ್ಪ ಎಲ್ಲ ಎಲ್ಲ ಬಂದ್ ನೀ ಸೀರಿಯಸ್ ಅವ್ರು ಭಾಳ ನೀ ಸೀರಿಯಸ್ ಅಲ್ರಿ ಸರ್, ನೀವ CM ಬಿಜೆಪಿ ಚೆನ್ನಾಗಿರ್ತೈತೆ. ನಾ ಹಾಕಣ್ಣ ನಾವು ಟ್ರೈ ಮಾಡೋಲ್ಲ. ನಾವು ಸೀನಿಯರ್ದಪ್ಪ. ನಾವು BJP 7ನೇ ಅವಧಿ. ನಾನು ಅಶೋಕ್ ಇಬ್ಬರೇ ಸೀನಿಯರ್ 7. ಅಶೋಕ್ನ 7 ಇಬ್ಬರೇ ನಾ ಸೀನಿಯರ್. ಉಳ್ಕೆಲ್ಲ ತಿಳಿದ್ವಿ. ಅಶೋಕ್ 7 ನಾನು 7 2028 ಕ್ಲೇಮ್ ಮಾಡೋಣ ನಾನು ಸುಮ್ಮನೆ ಟಿವಿಯಾಗ ಹೇರಾಕೈತಿ. ಬಂದ್ ಮಾಡಪ್ಪ ಅದನ್ನ ಅದೇ ಕಟ್ ಮಾಡಪ್ಪ ಪ್ಲೀಸ್ ಅಂದ್ರೆ ಎಲ್ಲ ಅಂತ ಮಾಡ್ಬೋದು. ಅದು ನಮ್ಗೆ ಅದೇ ಆಮೇಲೆ ಆದ್ರೆ ಮತ್ತೆ ಅಂತೀನ 2.5 ವರ್ಷ ಅದು ಬರಲ್ಲ ಇನ್ನೂ ಕೆಲಸ ಹಾನು ಬರ್ತೈತಿ. ತೆಗೆದುಕೊಂಡು ಸಾಕು. ಸಾಕ್ತೀರಿ ಬಂದ್ ಮಾಡಪ್ಪ ಅದನ್ನ